ಹೆದ್ದೂರಿನಲ್ಲಿ ಅದ್ದೂರಿಯಾಗಿ ನಡೆದ ಬ್ರಹ್ಮರಥೋತ್ಸವ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿಗಳ ಬ್ರಹ್ಮರಥೋತ್ಸವ ಚಿಂತಾಮಣಿ ತಾಲೂಕಿನ ಮುರಗಮಲ ಹೋಬಳಿ ಪೆದ್ದೂರು ಗ್ರಾಮದಲ್ಲಿ ಇರುವ ಶ್ರೀ ಮಹಾಗಣಪತಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿಗಳ ಬ್ರಹ್ಮರಥೋತ್ಸವಗಳು ಇಂದು ಅದ್ದೂರಿಯಾಗಿ ನಡೆದವು. ದೇವಸ್ಥಾನದ ಆವರಣದಲ್ಲಿ ರಾಮಕೋಟಿ ಭಜನೆಯನ್ನು ಏರ್ಪಡಿಸಲಾಗಿದ್ದು, ಭಜನೆ ನೋಡುಗರ ಗಮನ ಸೆಳೆಯಿತು. ಬ್ರಹ್ಮರಥೋತ್ಸವ ಹಾಗೂ ಜಾತ್ರಾ ಉತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಮಧ್ಯಾಹ್ನ 1 ಗಂಟೆಗೆ ಆರಂಭಗೊಂಡಿದ್ದ ಬ್ರಹ್ಮರಥೋತ್ಸವದ ಅಂಗವಾಗಿ ಹಲವಾರು ಸಂಪ್ರದಾಯಗಳ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬ್ರಹ್ಮರಥೋತ್ಸವಕ್ಕೆ ಮೂಲೆಗಳಿಂದ ಆಗಮಿಸಿದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಇದಕ್ಕೂ ಮೊದಲು ಶ್ರೀ ವೀರಾಂಜನೇಯ ಸ್ವಾಮಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ವಿವಿಧ ಪೂಜೆಗಳನ್ನು ಭಕ್ತರ ಸಮ್ಮುಖದಲ್ಲಿ ಸಲ್ಲಿಸಲಾಯಿತು. ಸಂಪ್ರದಾಯದಂತೆ ಜಾತ್ರಾ ಉತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರು ಗೋವಿಂದ ಗೋವಿಂದ ಎನ್ನುವ ವೇದ ನಾಮಗಳೊಂದಿಗೆ ರಥ ಹಗ್ಗ ಹಿಡಿದು ಎಳೆಯುವ ತವಕದಿಂದ ದೇವರನ್ನು ಪ್ರಾರ್ಥನೆ ಮಾಡಿದರು. ಬ್ರಹ್ಮರಥೋತ್ಸವದ ತದನಂತರ ಪಾನಕ ಪೂಜಾ, ವಸಂತೋತ್ಸವ, ಅನ್ನ ಸಂತರ್ಪಣೆ ಇತ್ತು. ಬ್ರಹ್ಮರಥೋತ್ಸವದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಗೌರವ ಅಧ್ಯಕ್ಷರು ಹಾಗೂ ವಕೀಲರಾದ ಎಸ್ ರಘುನಾಥ ಗೌಡ, ಶ್ಯಾಮಲಮ್ಮ, ಪ್ರಧಾನ ಕಾರ್ಯದರ್ಶಿ ವಿ ರಮೇಶ್, ಧರ್ಮದರ್ಶಿ ಸಿ ಶ್ರೀನಿವಾಸ ಗೌಡ, ಈಶ್ವರ್ ಗೌಡ, ಪಾಪಿರೆಡ್ಡಿ, ಗೋಪಾಲ್ ರೆಡ್ಡಿ, ವಿನಯ್ ಗೌಡ, ವೇಣುಗೋಪಾಲ್ ಗೌಡ, ಮುಖ್ಯ ಅತಿಥಿಗಳಾಗಿ ಶ್ರೀ ರಾಜರಾಜೇಶ್ವರಿ, ಲೋಹಿತೇಶ್ವರಿ, ಮಾರುತಿ ರೆಡ್ಡಿ, ದೇವಸ್ಥಾನ ಸಂಸ್ಥಾಪಕರಾದ ಶ್ರೀ ವೆಂಕಟಪ್ಪ ಸ್ವಾಮಿ, ವಕೀಲರಾದ ಬಿಕೆಎಸ್ ಸಂಜಯ್, ಕೃಷ್ಣಮೂರ್ತಿ, ವಿಜಯರಾವ್, ಮುನಿಯಪ್ಪ, ಸಿಆರ್ ಗೌಡ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಸ್ಥಳೀಯರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಸೈಯದ್ ಅಸ್ಲಂ ಪಾಷಾ, TV9 ಕನ್ನಡ ನ್ಯೂಸ್, ಚಿಂತಾಮಣಿ. ಬೆಂಗಳೂರಿನ ಎಲ್ಲ ದಾನಿಗಳು, ಮಹಾದಾನಿಗಳು, ಹಿರಿಯ ವಕೀಲರು, ಕಿರಿಯ ವಕೀಲರು, ನನ್ನ ಸಹೋದ್ಯೋಗಿ ವಕೀಲರುಗಳು ಹಾಗೂ ನಮ್ಮ ಪೂಜ್ಯ ಶ್ರೀ ವೆಂಕಟಪ್ಪ ಸ್ವಾಮಿಯವರ ಹೊಸಕೋಟೆ ಶ್ರೀ ರಾಜೇಶ್ವರಿ ದೇವಸ್ಥಾನದ ಸಂಸ್ಥಾಪಕರು, ಅವರ ಆಶೀರ್ವಾದದಿಂದ ಇವತ್ತೊಂದು ದಿವಸ ನಾವು 21ನೇ ವಾರ್ಷಿಕೋತ್ಸವ ಮಾಡ್ತಾಗಿ 20ನೇ ವರ್ಷ ಅಂದರೆ ಒಂದು ವರ್ಷ ನಾವು ಕೊರೋನಾ ಇರೋದ್ರಿಂದ ನಾವು ಮಾಡೋಕ್ಕಾಗಲಿಲ್ಲ. ಆದರೂ ತಾವು ಪತ್ರಿಕಾ ಮಾಧ್ಯಮದವರು ಹಾಗೂ ಸುದ್ದಿ ಮಾಧ್ಯಮದವರು ಬಂದು ತಾವು ಒಂದು ಸಲ ನಮಗೆ ಪ್ರಚಾರ ಮಾಡಿದ್ರಿ. ನನಗೆ ತುಂಬ ಖುಷಿ ಆಯಿತು. ಆದರೆ ಇಷ್ಟು ಕಾರ್ಯಕ್ರಮ ಮಾಡ್ತಾಯಿದ್ರು ಕೂಡ ಅನೇಕ ತೊಂದರೆಗಳಾದರೂ ಕೂಡ ನಾವು ಇವತ್ತು ದಿವಸ ತಾವೇ ನೋಡ್ತಾ ಇದ್ದೀರಿ. ನೀವೆಲ್ಲರೂ ಕೂಡ ನನ್ನ ಆತ್ಮೀಯ ನನ್ನ ಸ್ನೇಹಿತರು ಇದ್ದೀರಿ. ನೀವು ಇಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ದಾನಿಗಳು ಇದೇನು ನನ್ನ ಉದ್ದೇಶ ಇಷ್ಟೇ. ಭಗವಂತ ನಮ್ಮ ಪೆದ್ದೂರಿನ ಗ್ರಾಮದಲ್ಲಿ ದ್ಯಾವಮೂಲದಲ್ಲಿ ಆಂಜನೇಯ ಸ್ವಾಮಿ ಇರೋದರಿಂದ ನಮ್ಮೂರು ಉಳಿದಿದೆ ಅನ್ನೋಕ್ಕೆ ಸಾಕ್ಷಿ. ಯಾಕೆಂದರೆ ಮೇಲಿನ ಊರದಲ್ಲಿ ಇದು ಕಟ್ಟದೇ ಇರುವಾಗ ಒಂದೇ ಲೈನಲ್ಲಿ 1 ತಿಂಗಳಿಗೆ 8 ಜನ ಮರಣ ಹೊಂದಿದರು.